ಈ ಹೋಟೆಲ್ ಮಾಲೀಕರು ಒಂದು ಕಡೆ ಆದ್ರೆ ಆಟೋ ಚಾಲಕರಿಗೂ ಕೂಡ ಗ್ಯಾಸ್ನ ಬೆಲೆ ಏರಿಕೆ ಬಿಸಿ ತಟ್ಟಿರುವಂತದ್ದು ಇವತ್ತಿನಿಂದ ಆಟೋ ಎಲ್ಪಿಜಿ 5.73 ಪೈಸೆ ಏರಿಕೆ ಆಗಿದೆ. 89 ರೂಪಾಯಿ ಇದ್ದಂತಹ ಎಲ್ಪಿಜಿ ಲೀಟರ್ಗೆ ಈಗ 5 ರೂಪಾಯಿ 73 ಪೈಸೆ ಹೆಚ್ಚಳ ಆಗಿದೆ. 1 ಲೀಟರ್ ಆಟೋ ಎಲ್ಪಿಜಿ ದರ 95.08 ರೂಪಾಯಿ ಏರಿಕೆ ಆಗಿರುವಂತದ್ದು. ಸರ್ಕಾರಿ ಸ್ವಾಮ್ಯದ ಆಟೋ ಎಲ್ಪಿಜಿ ಬಂಕ್ಗಳಲ್ಲಿ ದರವನ್ನು ದುಬಾರಿ ಮಾಡಿದ್ದಾರೆ. ಖಾಸಗಿ ಬಂಕ್ಗಳಲ್ಲೂ ಕೂಡ ಬೆಲೆ ಏರಿಕೆ ಆಗುವಂತಹ ಭೀತಿ ಎದುರಾಗಿದೆ. ಒಂದು ಕಡೆ ಈಗ ಹೋಟೆಲ್ ಮಾಲೀಕರು ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ರೇಟ್ ಅನ್ನ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಈಗ ಮತ್ತೆ ಇದೇ ರೀತಿಯಾಗಿ ಆಟೋ ಚಾಲಕರಿಗೂ ಕೂಡ ಎಫೆಕ್ಟ್ ತಡ್ತಾ ಇದೆ. ಗ್ಯಾಸ್ನ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತಿನಿಂದ ಆಟೋ ಎಲ್ಪಿಜಿ ದರ 5 ರೂಪಾಯಿ ಹೆಚ್ಚಳ ಮಾಡಿರುವಂತದ್ದು 5.73 ಪೈಸೆ. ಇದೇ ರೀತಿಯಾಗಿ ದರವನ್ನು ಏರಿಕೆ ಮಾಡ್ಕೊಳ್ತಾ ಹೋಗ್ಬಿಟ್ರೆ ನಾವು ಜೀವನ ಹೆಂಗ್ ಸಾಗಿಸೋದು ಅಂತ ಹೇಳಿ ಕೂಡ ಈಗ ಆಟೋ ಚಾಲಕರು ಕೂಡ ಕಿಡಿಕಾರ್ತಿದ್ದಾರೆ. ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರು ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ಹೋಗಿ ಕೇಂದ್ರ ಸರ್ಕಾರದ ಹತ್ರ ಹೇಳ್ಕೊಳ್ತು. ಈ ರೀತಿಯಾಗಿ ಆಟೋ ಚಾಲಕರು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿ ಕೂಡ ಬೇಡ್ಕೊಂಡಿದ್ರು. ಸಾಕಷ್ಟು ಷರತ್ತುಗಳನ್ನ ಕೂಡ ಮುಂದೆ ಇಟ್ಟಿದ್ರು. ಆದ್ರೂ ಕೂಡ ಇನ್ನುವರೆಗೂ ಇವರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ವಿಫಲ ಆಗ್ತಾ ಇದೆ. ಈಗ ಮತ್ತೆ ದರವನ್ನ ಏರಿಕೆ ಮಾಡ್ತಿದ್ದಾರಲ್ಲ, ನಿಜಕ್ಕೂ ಈಗ ಆಟೋ ಚಾಲಕರು ಎಷ್ಟರ ಮಟ್ಟಿಗೆ ತೊಂದರೆಯನ್ನ ಅನುಭವಿಸ್ತಿದ್ದಾರೆ ಅಂತಂದ್ರೆ ಸಾಲ ಸೂಲ ಮಾಡಿಬಿಟ್ಟು ಈಗ ಬಾಡಿಗೆ ಓಡಿಸುವಂತಹ ಪರಿಸ್ಥಿತಿಗೊಳಗಾಗ್ಬಿಟ್ಟಿದ್ದಾರೆ. ಖಾಸಗಿ ಬಂಕ್ಗಳಲ್ಲೂ ಬೆಲೆ ಏರಿಕೆ ಆಗುವಂತಹ ಭೀತಿ ಎದುರಾಗ್ಬಿಟ್ಟಿದೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಬೆಲೆ ಏರಿಕೆ ಆಗಬಹುದು. ನಿಜಕ್ಕೂ ಈಗ ಆಟೋ ಚಾಲಕರಿಗೂ ಕೂಡ ಒಂದು ಗ್ಯಾಸ್ನ ಎಫೆಕ್ಟ್ ತಟ್ಟಿರುವಂಥದ್ದು. ಯಾಕಂತಂದ್ರೆ ಈಗ LPG ಗ್ಯಾಸ್ ತುಂಬಿಸ್ಕೊಳ್ಬೇಕು ಅಂತಂದ್ರೆ ಮಿನಿಮಮ್ ಅಟ್ಲೀಸ್ಟ್ ಈಗ 1 ರಿಂದ 2 ಅವರ್ ವೇಟ್ ಮಾಡಬೇಕಾಗತ್ತೆ. ಅಂಥದ್ರಲ್ಲಿ ಈಗ ಮತ್ತೆ ಬೆಲೆ ಏರಿಕೆ ಬೇರೆ ಆಗ್ಬಿಟ್ಟಿದೆ. ಇದರಿಂದ ಆಟೋ ಚಾಲಕರು ಮತ್ತಷ್ಟು ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗಬಹುದು. ಇದೇ ರೀತಿ ಆಗೋಗ್ಬಿಟ್ರೆ ನಮ್ಮ ಜೀವನ ಹೇಗೆ, ನಮ್ಮ ಭವಿಷ್ಯ ಹೇಗೆ, ನಮ್ಮನ್ನ ನಂಬ್ಕೊಂಡಿರುವಂತಹ ಕುಟುಂಬ ಹೇಗೆ ಬದುಕಬೇಕು? ಪದೇ ಪದೇ ಈ ರೀತಿಯಾಗಿ ತಿಂಗಳಲ್ಲಿ 3 ಸತಿ ಇವರು ಬೆಲೆಯನ್ನ ಏರಿಕೆ ಮಾಡ್ತಾರಲ್ಲ, ಏನ್ ಹೇಳಬೇಕು ಇದಕ್ಕೆ? ಈಗಾಗಲೇ ಒಂದು ಕಡೆ ಹೋಟೆಲ್ ಮಾಲೀಕರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಿದ್ದಾರೆ. ಮತ್ತೊಂದು ಕಡೆ ಈಗ ಆಟೋ ಮಾಲೀಕರು ಕೂಡ ಅವರ ಸಂಕಷ್ಟ ಕೂಡ ಹೇಳತ್ತಿರೋದು. ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಹಿಂದೆ ಕೂಡ KH ಮುನಿಯಪ್ಪ ಅವರ ಮುಂದೆ ಹೋಗಿ ಕೆಲವೊಂದಿಷ್ಟು ಷರತ್ತುಗಳನ್ನ ಮುಂದಿಟ್ಟಿದ್ರು. ಆಟೋ ಚಾಲಕರು ನಮಗೆ ತೊಂದರೆ ಆಗ್ತಾ ಇದೆ, ನಮ್ಮ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ ಅಂತ ಹೇಳಿ ಕೂಡ ಅಹವಾಲನ್ನ ತೋಡ್ಕೊಂಡಿದ್ರು. ಅದಕ್ಕೆ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಮುಂದೆ ಯಾವ ತೀರ್ವನ್ನ ಪಡೆದುಕೊಳ್ಳುತ್ತೆ ಕಾದ್ ನೋಡ್ಬೇಕಾಗುತ್ತೆ.